ಹೊಳೆನರಸೀಪುರ ಪಟ್ಟಣದ ದೇವಾಂಗ ಬೀದಿಯ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ರಥಸಪ್ತಮಿ ಪ್ರಯುಕ್ತ ಶ್ರೀದೇವಿಯ ಜಾತ್ರಾ ಮಹೋತ್ಸವ ಮತ್ತು ಕೆಂಡೋತ್ಸವ ಸಂಪ್ರದಾಯದ ಆಚರಣೆಯಂತೆ ಶ್ರದ್ಧಾ ಭಕ್ತಿ ಹಾಗೂ ವೈಭವಯುತವಾಗಿ ನಡೆಯಿತು. ಭಾನುವಾರ ಮುಂಜಾನೆ 7 ಗಂಟೆಗೆ ಹೇಮಾವತಿ ನದಿ ತಟದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ಉತ್ಸವ ಮೂರ್ತಿ ಹಾಗೂ ಗಂಗೆ ಕಳಸ ಪೂಜೆಯೊಂದಿಗೆ ವೈಭವದ ಪೂಜಾ ಮಹೋತ್ಸವ ಆರಂಭಗೊಂಡಿತು. ಶ್ರೀ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯೊಂದಿಗೆ ಕಳಸ ಹೊತ್ತ ಶ್ರೀ ವೀರಭದ್ರ ಹಲಗೆಯು ಮಂಗಳವಾದ್ಯ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಉತ್ಸವ ಪ್ರಮುಖ ರಸ್ತೆಯಲ್ಲಿ ನಡೆಯಿತು. ಶ್ರೀ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜಾ ವಿಧಾನಗಳನ್ನು ಪೂರೈಸಿದ ನಂತರ ಚೌಡೇಶ್ವರಿ ದೇವಿಯ ರಥೋತ್ಸವ ನೆರವೇರಿಸಲಾಯಿತು. ನಂತರ ನಡೆದ ಕೆಂಡೋತ್ಸವದ ಕಾರ್ಯಕ್ರಮದಲ್ಲಿ ದೇವಿಯ ಕಳಸ ಹೊತ್ತ ಹೇಮಶ್ರೀ ಆರ್. ನವ್ಯ, ಶ್ರೀ ವೀರಭದ್ರ ಹಲಗೆ ಹೊತ್ತ ಪುನೀತ್, ಶ್ರೀದೇವಿಯ ಅಡ್ಡೆ ಹೊತ್ತವರು ಹಾಗೂ ಭಕ್ತರು ಹಿರಿಯರ ಮಾರ್ಗದರ್ಶನದಲ್ಲಿ ಕೆಂಡೋತ್ಸವದಲ್ಲಿ ಭಾಗವಹಿಸಿದ್ದರು. ಬಳಿಕ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಪ್ರಸಾದ ವಿನಿಯೋಗ ನಡೆಸಿ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಅನ್ನ ಸಂತರ್ಪಣೆಯಲ್ಲಿ ಪಟ್ಟಣದ 3,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ದೇವಾಂಗ ಸಂಘದ ಮಾಜಿ ಅಧ್ಯಕ್ಷರಾದ ಎಚ್. ಎನ್. ವೆಂಕಟರಮಣಯ್ಯ, ತಮ್ಮಣ್ಣ ಶೆಟ್ಟಿ, ಅಧ್ಯಕ್ಷರಾದ ಡಾ. ರಾಜೇಶ್, ಉಪಾಧ್ಯಕ್ಷ ಎಚ್. ಕೆ. ಕುಮಾರ್, ಪುರಸಭಾ ಸದಸ್ಯ ಎ. ಜಗನ್ನಾಥ್, ಡಿ. ಶ್ರೀಧರ್, ಎಚ್. ಬಿ. ಈಶ್ವರ್, ಎಲೆಕ್ಟ್ರಿಕ್ ಕುಮಾರ್, ಮೋಹನ್, ಲೋಕೇಶ್, ವಸಂತ್, ರಂಗನಾಥ್, ಕೆಂಡೋತ್ಸವ ಸಮಿತಿಯ ಎಚ್. ವಿ. ರವೀಂದ್ರನಾಥ್, ಯುವಕ ಸಂಘದ ಅಧ್ಯಕ್ಷ ಎಚ್. ಆರ್. ಶಂಕರ, ಎಚ್. ಡಿ. ವಸಂತಕುಮಾರ್, ದೀಪಕ್, ಅರುಣ್ ಕುಮಾರ್, ಎಚ್. ವಿ. ಅನಿಲ್ ಕುಮಾರ್, ಪ್ರವೀಣ್, ಸಿರಿ, ಕಮಲಾ, ದ್ರಾಕ್ಷಾಯಿಣಿ, ಆಶಾ, ಕಾವ್ಯ, ದಿವ್ಯ ಇತರರು ನೇತೃತ್ವ ವಹಿಸಿದ್ದರು. ಬೇರೆ ಬೇರೆ ಊರುಗಳಲ್ಲಿ ವಾಸವಿರುವ ಚೌಡೇಶ್ವರಿ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ರಥೋತ್ಸವದ ಪೂಜಾ ವಿಧಿವಿಧಾನಗಳನ್ನು ಅರ್ಚಕರಾದ ಅಭಿಜಿತ್ ಶಾಸ್ತ್ರಿ ಹಾಗೂ ತಂಡದವರು ನಡೆಸಿಕೊಟ್ಟರು.